ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಈ ಹಲಸಿನ ಬೀಜದಿಂದ ನಾನು ಇವತ್ತು ಒಂದು ಕಾಫಿ ರೆಸಿಪಿಯನ್ನು ಮಾಡಿ ತೋರಿಸಲಿದ್ದೇನೆ. ನಾನಿಲ್ಲಿ ಸುಮಾರು ಒಂದು 20 ಹಲಸಿನ ಬೀಜವನ್ನು ತಗೊಂಡಿದ್ದೇನೆ ನೋಡಿ. ಇವಾಗ ಅದನ್ನು ನಾವು ಸಿಪ್ಪೆ ಎಲ್ಲ ತೆಗೆಯುವ ಮೊದಲು, ಆನಂತರ ಅದನ್ನು ಫ್ರೈ ಮಾಡಲಿಕ್ಕೆಲ್ಲ ಉಂಟು. ಅದಕ್ಕೆ ನಾವು ಈ ಹಲಸಿನ ಬೀಜದ ಸಿಪ್ಪೆ ಎಲ್ಲ ಬಿಡಿಸಿಕೊಳ್ಳುವ. ಇದರ ಒಳಗಿನ ಸಿಪ್ಪೆಲ್ಲ ಹೋಗುವ ಅವಶ್ಯಕತೆ ಇಲ್ಲ, ನಮಗೆ ಇದರ ಹೊರಭಾಗದ ಸಿಪ್ಪೆ ಮಾತ್ರ ತೆಗೆದುಕೊಂಡ್ರೆ ಸಾಕು ನೋಡಿ. ಇವಾಗ ಇಲ್ಲಿ ಹಲಸಿನ ಬೀಜದ ಸಿಪ್ಪೆಲ್ಲ ತೆಗೆದಾಗಿದೆ. ಇನ್ನು ಇದನ್ನು ನಾವು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿಕೊಳ್ಳುವ. ನೋಡಿ, ಈ ರೀತಿಯಾಗಿ ನಾನು ಸಣ್ಣ ಸಣ್ಣ ಪೀಸುಗಳಾಗಿ ನೋಡಿ ಕಟ್ ಮಾಡಿಕೊಂಡಿದ್ದೇನೆ ನೋಡಿ ಹಲಸಿನ ಬೀಜವನ್ನು. ಇದೇ ರೀತಿ ಎಲ್ಲ ಬೀಜವನ್ನು ಕಟ್ ಮಾಡಿಕೊಳ್ಬೇಕು ನೋಡಿ. ಇವಾಗ ನಾನು ಹಲಸಿನ ಬೀಜವನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡಿದ್ದೇನೆ. ಇನ್ನು ಇದನ್ನು ನಾವು ಒಲೆ ಮೇಲೆ ಬಣೆಲೆಣ್ಣೆ ಇಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು ನೋಡಿ. ಇವಾಗ ನಾನು ಒಲೆ ಮೇಲೆ ಒಂದು ಬಣೆಲೆಣ್ಣೆ ಬಿಸಿಯಾಗಲಿಕ್ಕೆ ಇಟ್ಟಿದ್ದೇನೆ ನೋಡಿ. ಇವಾಗ ನಾನು ಕಟ್ ಮಾಡಿದಂತಹ ಈ ಹಲಸಿನ ಬೀಜವನ್ನು ಈ ಬಣಲೆಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ತೇನೆ ನೋಡಿ. ಇವಾಗ ಕಲರೆಲ್ಲ ಸ್ವಲ್ಪ ಚೇಂಜ್ ಆಗಿದೆ ನೋಡಿ, ಆಲ್ಮೋಸ್ಟ್ ಫ್ರೈ ಆಗಿದೆ. ಇವಾಗ ಅದನ್ನು ಒಲೆಯಿಂದ ಕೆಳಗಿಳಿಸಿಕೊಂಡು ಸ್ವಲ್ಪ ಬಿಸಿ ಆರಿದ ನಂತರ ಮಿಕ್ಸಿ ಜಾರಿಗೆ ಹಾಕಿಕೊಂಡು ಗ್ರೈಂಡ್ ಮಾಡಿಕೊಳ್ತೇನೆ ನೋಡಿ. ಇವಾಗ ಫ್ರೈ ಮಾಡಿದಂಥ ಹಲಸಿನ ಬೀಜ ಆಲ್ಮೋಸ್ಟ್ ತಣಿದಿದೆ. ಇವಾಗ ಇದನ್ನು ನಾನು ಮಿಕ್ಸಿ ಜಾರಿಗೆ ಹಾಕಿಕೊಳ್ತಿದ್ದೇನೆ. ಇವಾಗ ಇದನ್ನು ನಾವು ಮಿಕ್ಸಿ ಜಾರಿಗೆ ಹಾಕಿಕೊಂಡು ಗ್ರೈಂಡ್ ಮಾಡಿಕೊಳ್ತೇವೆ ನೋಡಿ. ಇವಾಗ ನಾನು ಮಿಕ್ಸಿ ಜಾರಿಗೆ ಹಾಕಿ ಈ ಹಲಸಿನ ಬೀಜವನ್ನು ಗ್ರೈಂಡ್ ಮಾಡಿ ತಂದಿದ್ದೇನೆ ನೋಡಿ. ಇವಾಗ ಚೆನ್ನಾಗಿ ಪುಡಿಯಾಗಿದೆ. ಇವಾಗ ಇದನ್ನು ನಾವು ಮತ್ತೊಮ್ಮೆ ಬಣಲೆಗೆ ಹಾಕಿ ರೋಸ್ಟ್ ಮಾಡಿಕೊಳ್ಬೇಕು. ನಾವು ಮೊದಲ ಬಾರಿ ಈಗ ಈ ಹಲಸಿನ ಬೀಜವನ್ನು ಫ್ರೈ ಮಾಡಿದಾಗ ಇದು ಪೂರ್ತಿಯಾಗಿ ಫ್ರೈ ಆಗಿರೋದಿಲ್ವ, ಒಂದು ಅರ್ಧ ಭಾಗ ಮಾತ್ರ ಫ್ರೈ ಆಗಿರ್ತದೆ. ಇವಾಗ ನಾವು ಮತ್ತೆ ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡಿ ನೋಡಿ ಸಣ್ಣ ಪುಡಿ ರೂಪಕ್ಕೆ ತಂದಿದ್ದೇವೆ. ಇವಾಗ ಇದನ್ನು ನಾವು ಮತ್ತೆ ಬಣಲೆಯಲ್ಲಿ ಇಟ್ಟು ರೋಸ್ಟ್ ಮಾಡಿದಾಗ ಇದು ಆಲ್ಮೋಸ್ಟ್ ಬೆಂದಿರ್ತದೆ. ಇದನ್ನು ನಾವು ಮತ್ತೆ ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡೋದಕ್ಕಿದೆ. ಇದು ಕಲರ್ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು, ಅಷ್ಟರವರೆಗೆ ನಾವು ಇದನ್ನು ಫ್ರೈ ಮಾಡಬೇಕು ನೋಡಿ. ಇವಾಗ ಕಲರ್ ಚೇಂಜ್ ಆಗಿದೆ ನೋಡಿ. ಇದು ಒಂದು ಸ್ವಲ್ಪ ಪರಿಮಳ ಕೂಡ ಬರ್ತಾ ಉಂಟು ನೋಡಿ. ಇವಾಗ ಒಂದು ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ. ಇನ್ನು ಇದನ್ನು ಸ್ವಲ್ಪ ತಣಿದ ನಂತರ ಮಿಕ್ಸಿಗೆ ಹಾಕಿ ಇನ್ನೊಮ್ಮೆ ಗ್ರೈಂಡ್ ಮಾಡಬೇಕು ನೋಡಿ. ಇವಾಗ ಪುಡಿ ಮಾಡಿದಂಥ ಹಲಸಿನ ಬೀಜ ಬಿಸಿಯೆಲ್ಲ ಆಗಿದೆ. ಇವಾಗ ಇದನ್ನು ನಾವು ಮಿಕ್ಸಿ ಜಾರಿಗೆ ಹಾಕಿಲ್ವ. ಇವಾಗ ಇದನ್ನು ಮತ್ತೊಮ್ಮೆ ನಾವು ಗ್ರೈಂಡ್ ಮಾಡಿಕೊಳ್ಳುವ. ಇವಾಗ ಇದನ್ನು ನಾವು ನುಣ್ಣಾಗಿ ಗ್ರೈಂಡ್ ಮಾಡಿಕೊಳ್ಬೇಕು ನೋಡಿ. ಇವಾಗ ನಾನು ಮಿಕ್ಸಿ ಜಾರಲ್ಲಿ ಪುಡಿ ಮಾಡಿ ತಂದಿದ್ದೇನೆ ನೋಡಿ. ಇವಾಗ ನುಣ್ಣಾಗಿ ಪುಡಿಯಾಗಿದೆ ನೋಡಿ. ನೋಡಿ ಇವಾಗ ಒಂದು ಕಾಫಿ ಪುಡಿಯ ಕಲರ್ ಬಂದಿದೆ ನೋಡಿ. ಇದನ್ನು ನಾವು ಪುಡಿ ಮಾಡಿಟ್ಟು ಡಬ್ಬದಲ್ಲಿ ಹಾಕಿಟ್ಟುಕೊಂಡ್ರೆ ನಮಗೆ ಯಾವಾಗ ಬೇಕಾವಾಗ ಇದರ ಕಾಫಿ ಮಾಡಿಕೊಳ್ಬೋದು ನೋಡಿ. ಇವಾಗ ನಾನು ಒಲೆ ಮೇಲೆ ಪಾತ್ರೆಯನ್ನು ಇಟ್ಕೊಂಡಿದ್ದೇನೆ. ಇವಾಗ ಅದಕ್ಕೆ ನಾನು 2 ಲೋಟ ಆಗುವಷ್ಟು ನೀರನ್ನು ಹಾಕಿಕೊಳ್ತಿದ್ದೇನೆ. ಇವಾಗ ನಾವು ನೀರನ್ನು ಚೆನ್ನಾಗಿ ಕುದಿಸಿಕೊಳ್ಳುವ. ಇವಾಗ ನೀರು ಕುದೀತಾ ಉಂಟು. ಇವಾಗ ನಾನು ಇದಕ್ಕೆ 1 ಲೋಟದಷ್ಟು ಹಾಲನ್ನು ಹಾಕಿಕೊಳ್ತಿದ್ದೇನೆ. ಅದೇ ರೀತಿ ನಾನು ಇವತ್ತು 3 ಗ್ಲಾಸ್ ಆಗುವಷ್ಟು ಈ ಕಾಫಿ ಮಾಡೋದಿರುವ ಕಾರಣ ನೋಡಿ 3 ಟೀ ಸ್ಪೂನ್ ಆಗುವಷ್ಟು ಈಗ
ಈ ಪುಡಿಯನ್ನು ಸೇರಿಸಿಕೊಳ್ತಿದ್ದೇನೆ. ನೋಡಿ, ಇವಾಗ ನಾನು ಇದಕ್ಕೆ 6 ಟೀ ಸ್ಪೂನ್ ಆಗುವಷ್ಟು ಸಕ್ಕರೆಯನ್ನು ಹಾಕಿಕೊಳ್ತಿದ್ದೇನೆ. ಇದನ್ನು ಒಂದು ಚೆನ್ನಾಗಿ ಒಂದು ಕುದಿಸಿಕೊಳ್ಳುವ. ಆನಂತರ ಒಲೆಯಿಂದ ಕೆಳಗಿಳಿಸಿಕೊಂಡ್ರೆ ಆಯಿತು. ನೋಡಿ, ಇವಾಗ ಚೆನ್ನಾಗಿ ಒಂದು ಕುದಿ ಬಂತು ನೋಡಿ. ಇನ್ನು ಇದನ್ನು ಒಲೆಯಿಂದ ಕೆಳಗಿಳಿಸಿಕೊಳ್ಳುವ. ನೋಡಿ, ನಮ್ಮ ಹಲಸಿನ ಬೀಜದ ಕಾಫಿ ತಯಾರಾಗಿದೆ. ಇವಾಗ ಇದನ್ನು ನಾವು ಸೋಸಿಕೊಳ್ಳುವ. ನೋಡಿ, ನಮ್ಮ ಹಲಸಿನ ಬೀಜದ ಕಾಫಿ ತಯಾರಾಗಿದೆ. ನೋಡಿ, ಒಳ್ಳೆ ಕಾಫಿಯ ಥರವೇ ಒಳ್ಳೆ ಕಲರ್ ಕೂಡ ಬಂದಿದೆ. ನೋಡುವಾಗ ನಮಗೆ ಇದು ಹಲಸಿನ ಬೀಜದ ಕಾಫಿ ಅಂತ ಗೊತ್ತೇ ಆಗುವುದಿಲ್ಲ. ನೋಡಿ, ಒಳ್ಳೆ ಪರಿಮಳ ಕೂಡ ಬರ್ತಾ ಉಂಟು. ಸಖತ್ ಟೇಸ್ಟ್. ನಮಗೆ ಕಾಫಿ ಕುಡಿದ ಫೀಲಿಂಗೇ ಬರ್ತದೆ ಇದರಲ್ಲಿ. ಸೂಪರ್ ಆಗ್ತದೆ ಮತ್ತು ಕುಡಿಯುವಾಗ. ನಮಗೆ ಇದನ್ನು ಸ್ವಲ್ಪ ಇದರಲ್ಲಿ ಪ್ರಾಸೆಸ್ ಎಲ್ಲ ಇದೆ ಸ್ವಲ್ಪ. ನೋಡಿ, ಹಲಸಿನ ಬೀಜವನ್ನು ನಾವು ಫ್ರೈ ಮಾಡಬೇಕು, 1-2 ಸಲ ಇದನ್ನು ಮತ್ತೆ ಪುಡಿ ಮಾಡಬೇಕು. అయితే ಸ್ವಲ್ಪ ಕೆಲಸ ಉಂಟು. ಆದರೆ ಇದರ ಕಾಫಿ ಮಾಡಿ ಕುಡಿಯುವಾಗ ಮಾತ್ರ ತುಂಬಾ ಖುಷಿ ಆಗ್ತದೆ. ಸಖತ್ ಟೇಸ್ಟ್. ನೋಡಿ, ಒಳ್ಳೆ ಕಲರ್ ಕೂಡ ಬಂದಿದೆ. ನೋಡಿ, ನಮಗೆ ಇದು ನೋಡುವಾಗ ವ್ಯತ್ಯಾಸ ಇದು ಹಲಸಿನ ಬೀಜದ ಕಾಫಿ ಅಂತೇಳಿ ಗೊತ್ತಾಗೋದಿಲ್ಲ. ಸೂಪರ್ ಟೇಸ್ಟ್. ನೋಡಿದ್ರಲ್ಲ, ಹಲಸಿನ ಬೀಜದಿಂದ ಯಾವ ರೀತಿಯಾಗಿ ಒಂದು ಕಾಫಿ ರೆಸಿಪಿಯನ್ನು ತಯಾರು ಮಾಡ್ಬೋದು ಅಂತೇಳಿ. ಹಾಗೆ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಾದರೂ ಕಮೆಂಟ್ ಮಾಡಿ ಅಂತ ಹೇಳುತ್ತಾ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಕೊನೆಗೊಳಿಸ್ತಿದ್ದೇನೆ. ಮುಂದೆ ಇದೇ ರೀತಿಯ ರೆಸಿಪಿ ವಿಡಿಯೋದೊಂದಿಗೆ ನಿಮ್ಮೆಲ್ಲರನ್ನು ಭೇಟಿ ಮಾಡ್ತೇನೆ ಅಂತ ಹೇಳುತ್ತಾ ಅಲ್ಲಿಯವರೆಗೆಲ್ಲರಿಗೂ ನಮಸ್ಕಾರ.